2028ರವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದರು. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಮಾಡಬೇಕಾದರೆ ಅದನ್ನು ಹೈಕಮಾಂಡ್ ಮಾಡಬೇಕು ಎಂದರಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೊರಟಿಲ್ಲ, ಇದೆಲ್ಲ ಊಹಾಪೋಹ ಎಂದರು. ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಟಾಂಗ್ ನೀಡಿದ ಅವರು, ಬಡವರಿಗೆ ಕೊಟ್ಟರೆ ನೀವು ಏಕೆ ಹೊಟ್ಟೆ ಕಿಚ್ಚು ಪಡ್ತೀರಾ? ನಿಮಗೆ ಕೊಡೋಕ್ಕಂತೂ ಮನಸ್ಸಿಲ್ಲ, ನಮ್ಮಂಥವರಿಗೆ ಮನಸ್ಸು ಕೊಟ್ಟಿದ್ದಾರೆ, ಏಕೆ ಹೊಟ್ಟೆ ಕಿಚ್ಚು ಪಡ್ತೀರಾ ಎಂದ ಅವರು, 50 ಕೋಟಿ ಕೊಟ್ಟರೂ ರಾಜಶೇಖರ್ ಜೀವ ಮರಳಿ ಬರಲ್ಲ ಎಂದರಲ್ಲದೆ ರಾಜಶೇಖರ್ ಮರಣೋತ್ತರ ಪರೀಕ್ಷೆ 2 ಬಾರಿ ಮಾಡಿಲ್ಲ ಎಂದರು. ಇವತ್ತು ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜ ರಿಕಾರ್ಡನ್ನು ಮುರಿದಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ತಮಗೆಲ್ಲ ಗೊತ್ತಿರೋದಿಲ್ಲ. ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮನೆ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ಥರ ಬಂದಾರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ. ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಅದು ಒಂದು ಕಡೆ ಎಲ್ಲ ರಿಕಾರ್ಡ್ ಮುರಿದಿರೋದು, ಒಂದು ಕಡೆ ಮಾಸಲ್ಲಿ ಇವತ್ತು ಯಾರನ್ನ ಇದ್ರೆ ಅದು ಮನೆ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ಸರಿಗೆ ಸಂಕ್ರಾಂತಿ ಬದಲಾವಣೆ ಆಗುತ್ತೆ ಆ ಥರ ನಾನು ಭಾಳ ಸತಿ ಮುಂಚೆನೂ ಹೇಳಿದ್ದೀನಿ, 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಬದಲಾವಣೆ ಮಾಡಬೇಕಂದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮಾಡಬೇಕಾಗಿರೋದು. ನಮ್ಮ ಪಕ್ಷ ಯಾರು ನಾವು ನೀವು ಮಾಡೋಕ್ಕಾಗ್ತದೆ, ನಮ್ಮ ಅಭಿಪ್ರಾಯ ಹೇಳ್ಬೋದು. ನಾನೇನು ಅಂತಿದ್ದೀನಿ, ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡೇ ಮಾಡಬೇಕು. ನಾವು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಡವ್ರು ಕೊಟ್ಟರೆ ಏನಕ್ಕೆ ರೀ ಹೊಟ್ಟೆ ಕಿಚ್ಚಿ ಬಿಡ್ತೀರಾ? ನೀವಂತೂ ಕೊಡೋಕ್ಕೆ ಮನಸ್ಸಿಲ್ಲ. ಕೊಡೋರ್ಗೂ ನೀವು ಈ ಥರ ಮಾಡಿದ್ರೆ ಪಾಪ ಕೊಡೋರು ಎಲ್ಲೋಗ್ತಾರೆ? ಬಡವ್ರು ಎಲ್ಲೋಗಬೇಕು? ಆಯಿತು, ನಾನು 25 ಲಕ್ಷ ಕೊಟ್ಟಿಲ್ಲ. ನಾನು ಏನು ಹೇಳಿದ್ದೀನಿ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ನಾನು 25 ಲಕ್ಷ ಅಂತ ಹೇಳಿಲ್ಲ. ನಾನು ಸಣ್ಣ ಕಾಣಿಕೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ರಿ. ರಾಜಶೇಖರ್ ಸತ್ಯದಾನಿಲ್ಲ, 50 ಕೋಟಿ ಕೊಟ್ಟರು ಅವನಿಗೆ ತರಕ್ಕೆ ಸಾಧ್ಯ ಆಗಲ್ಲ. ಆಯಿತು, ನಾನು 25 ಲಕ್ಷ ಅಂತೂ ಕೊಟ್ಟಿದ್ದೆ ಅಂತ ತಿಳ್ಕೊಳ್ಳಿ, ಖುಷಿ ಪಡಬೇಕಿಲ್ರಿ. ದೇವ್ರು ನಿಮ್ಮ ಮನ್ಸು ಕೊಟ್ಟಿಲ್ಲ, ನಮ್ಮಂಥವ್ರು ನಮ್ಮ ಮನ್ಸು ಕೊಟ್ಟಿದ್ದಾನಲ್ಲ, ಬಡವ್ರಿಗೆ ಸಹಾಯ ಮಾಡಬೇಕಂತ. ಅದಕ್ಕೇನಕ್ಕೆ ಹೊಟ್ಟೆ ಕಿಚ್ಚಿಬಿಡ್ತೀರಾ? ಸರ್, ಈಗ ಸಾಕ್ಷ್ಯ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 2 ಸಾರಿ ಪೋಸ್ಟ್ ಮಾರ್ಟಮ್ ಇಲ್ಲ ಒಂದು ನಿಮಿಷ. ಈಗ 2 ಸತಿ ಯಾರನ್ನ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ. ಏನಾರ ಅಯ್ಯೋ ರಿಕ್ವೆಸ್ಟ್ ಮೇಲೆ ಇನ್ನೊಂದು ಸತಿ ಪೋಸ್ಟ್ಮಾರ್ಟಮ್ ಮಾಡಬೇಕಂತ ಏನಾರ ಅವ್ರು ಪತ್ರ ಬರೆದ್ರೆ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಸಾಧ್ಯ. ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ ರೀ, 2 ಸತಿ ಆಗಲ್ಲ. 2 ಸತಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವ್ರು ಯಾರವರು ಮಾಹಿತಿ ಕೊಟ್ಟವರು, ಈ ಥರ ಹಿರಿಯ ರಾಜಕಾರಣಿಗಳು, ಈ ಕುಮಾರಸ್ವಾಮಿನೂ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಶ್ರೀರಾಮುಲು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ ರೆಡ್ಡಿನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಮಾಜಿ ಮುಖ್ಯಮಂತ್ರಿಗಳು ಅವರು. ಶ್ರೀರಾಮುಲು ಅವರು 2 ಬಾರಿ ಮಂತ್ರಿ ಆಗಿದ್ದರು, ಜನಾರ್ದನ ರೆಡ್ಡಿನೂ ಮಂತ್ರಿ ಆಗಿದ್ದರು. ಎಲ್ಲನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಒಂದೇ ಸತಿ ಮಾಡೋದು. ಏನೋ ಅಯ್ಯೋ ಅವ್ನ ರಿಕ್ವೆಸ್ಟ್ ಮೇಲೆ ಪತ್ರ ಬರೆದು ಇಲ್ಲ ಇನ್ನೊಂದು ಸತಿ ಬೇಕಂದ್ರೆ ಮಾಡ್ತಾರೆ. ಮಾಡಿರೋದು ಒಂದೇ ಸತಿ.